ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೀವು ಮಾಂಸ ಪ್ರಿಯರಾಗಿದ್ದರೆ ಈ ವಿಡಿಯೋನ ತಪ್ಪದೇ ನೋಡಿ. ನಾವು ಈಗಾಗಲೇ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಹಾಗೆ ವೆಜ್ ಬಿರಿಯಾನಿಗಳಂತಹ ವಿವಿಧ ಬಗೆಯ ಬಿರಿಯಾನಿಗಳನ್ನು ತಿಂದಿರ್ತೇವೆ. ಹಿಂದೆ ಬೋಬೋ ಬಿರಿಯಾನಿ ಅಂದರೆ ನಾಯಿ ಮಾಂಸದಿಂದ ತಯಾರು ಮಾಡಿರುವಂತಹ ಬಿರಿಯಾನಿಯನ್ನು ಕೂಡ ಜನಗಳಿಗೆ ತಿನ್ನಿಸಲಾಗಿತ್ತು. ಇದರಿಂದ ತೊಂದರೆಗಳಾಗುತ್ತೆ, ಈ ರೀತಿ ಮಾಡಬಾರ್ದು, ಇದು ಅಪರಾಧ ಅಂತ ಕೂಡ ಆಗಿತ್ತು. ಆದರೆ ಇದೀಗ ಬೇರೆ ರೀತಿಯ ಅಂದರೆ ಕಾಗೆ ಮಾಂಸದಿಂದ ತಯಾರು ಮಾಡಿದಂತಹ ಬಿರಿಯಾನಿಯನ್ನು ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಉಣಬಡಿಸ್ತಾ ಇದ್ದಾರೆ. ಹಾಗಾದರೆ ಇದರ ವಿವರ ಏನು, ಎಲ್ಲಿಂದ ಈ ಒಂದು ಕಾಗೆ ಮಾಂಸ ಸಪ್ಲೈ ಆಗ್ತಿದೆ ಅನ್ನೋದನ್ನ ನೋಡೋದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತೇನೆ. ಅಷ್ಟಕ್ಕೂ ಈ ಒಂದು ಕಾಗೆ ಮಾಂಸವನ್ನ ಸಪ್ಲೈ ಮಾಡ್ತಾ ಇರೋದು ತಮಿಳುನಾಡಿನ ತಿರುವಲ್ಲೂರಿನ ತೊರೈಪಕ್ಕಂ ಅನ್ನುವಂತಹ ಒಂದು ಗ್ರಾಮದಿಂದ. ಇಲ್ಲಿ ಇಬ್ಬರು ದಂಪತಿಗಳು, ರಮೇಶ್ ಹಾಗೂ ಬೂಚಮ್ಮ ಅನ್ನುವಂತಹ ದಂಪತಿಗಳು, ಆ ಒಂದು ತೊರೈಪಕ್ಕಂನ ಸ್ಥಳದಲ್ಲಿರುವಂತಹ ಕಾಗೆಗಳನ್ನ ಹಂಟ್ ಮಾಡಿ, ಅಂದ್ರೆ ಅವುಗಳನ್ನ ಬೇಟೆಯಾಡಿ ಅವುಗಳನ್ನ ಕೊಂದು ಅದರ ಮಾಂಸವನ್ನ ಅಕ್ಕಪಕ್ಕ ಇರುವಂತಹ ಹೆದ್ದಾರಿ ರೆಸ್ಟೋರೆಂಟ್ ಹಾಗೂ ಹೋಟೆಲ್ಗಳಿಗೆ ಸಪ್ಲೈಯನ್ನ ಮಾಡ್ತಿದ್ದಾರೆ. ಹಾಗೆ ಸ್ವತಃ ತಾವೇ ಆ ಒಂದು ಕಾಗೆಯ ಮಾಂಸದಿಂದ ಬಿರಿಯಾನಿಯನ್ನ ತಯಾರು ಮಾಡಿ ಅಲ್ಲಿ ದಾರಿಯಲ್ಲಿ ಓಡಾಡುವಂತಹ ಸಾರ್ವಜನಿಕರಿಗೂ ಕೂಡ ಇವರು ಮಾರ್ತಾ ಇದ್ದಾರೆ. ಈ ರೀತಿಯಾದಂತಹ ಕೃತ್ಯದಲ್ಲಿ ಈ ಒಂದು ಕುಟುಂಬ ತೊಡಗಿಕೊಂಡಿದೆ. ಈ ದಂಪತಿಗಳಿಗೆ 4 ಜನ ಮಕ್ಕಳಿದ್ದಾರೆ. 3 ಹೆಣ್ಣು ಮಕ್ಕಳು ಹಾಗೆ ಒಬ್ಬ ಗಂಡು ಮಗ. ಜೀವನವನ್ನ ಹಾಗೆ ಸಂಸಾರವನ್ನ ನಿಭಾಯಿಸೋದಕ್ಕೆ ಇವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ನೀಚ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗೆ ಇವರ ಮನೆ ಮೇಲೆ ಪೊಲೀಸ್ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ 19 ಮೃತಪಟ್ಟ ಕಾಗೆಗಳು ಅವರ ಮನೆಯಲ್ಲಿ ಕಂಡು ಬಂದಿದೆ. ಸುಮಾರು 19 ಕಾಗೆಗಳನ್ನ ಆ ದಿನ ಅವರು ಬೇಟೆಯಾಡಿ ಅಲ್ಲಿ ತಂದು ಅದನ್ನ ಮಾಂಸಗಳನ್ನಾಗಿ ಮಾಡಿ, ಅಂದ್ರೆ ಮಾಂಸದ ತುಂಡುಗಳನ್ನಾಗಿ ಮಾಡಿ ಅವುಗಳನ್ನ ಅಲ್ಲೇ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇದ್ದಂತಹ ಹೋಟೆಲ್ಗಳಿಗೆ ಸಪ್ಲೈ ಮಾಡ್ತಾ ಇದ್ರು. ಇದರಿಂದ ಅವರು ಬಿರಿಯಾನಿಯನ್ನು ತಯಾರು ಮಾಡಿ ಬಂದಂತಹ ಜನರಿಗೆ, ಗ್ರಾಹಕರಿಗೆ ಇವರು ವಿತರಣೆ ಮಾಡ್ತಾ ಇದ್ರು ದುಡ್ಡಿಗೆ. ಇದು ನಿಜಕ್ಕೂ ಕೂಡ ಒಂದು ಬೇಜಾರಿನ ಸಂಗತಿ. ಮನುಷ್ಯ ದುಡ್ಡುಗಾಗಿ ಯಾವ ರೀತಿಯಾದಂತಹ ತಿನಿಸುಗಳನ್ನ ತಯಾರು ಮಾಡ್ತೀವಿ. ನಾವೇನೋ ಒಂದು ನಂಬಿಕೆಯಿಂದ ಅಥವಾ ಇನ್ಯಾವುದೋ ಒಂದು ರುಚಿಯ ಸಲುವಾಗಿ ವಿವಿಧ ರೀತಿಯ ಆಹಾರವನ್ನ ತಿನ್ನುವಂತ ಬಯಕೆಯಿಂದ ಈ ರೀತಿಯಾದಂತಹ ಹೋಟೆಲ್ಗಳಿಗೆ ಹೋದಂತ ಸಂದರ್ಭದಲ್ಲಿ ನಮಗೆ ಯಾವ ತಾನೇ ಗೊತ್ತಾಗಬೇಕು ಇದು ಕೋಳಿ ಬಿರಿಯಾನಿನ ಅಥವಾ ಪಕ್ಷಿದ ಅಂತ ಹೇಗೆ ಗೊತ್ತಾಗಬೇಕು ಜನರಿಗೆ? ರುಚಿಯಾಗಿ ಅದಕ್ಕೆ ಏನು ಬೇಕು ಮಸಾಲೆಗಳನ್ನ ಹಾಕಿ ಮಾಡಿರ್ತಾರೆ. ಅದನ್ನ ಗಂಧ ಗಾಳಿ ಗೊತ್ತಿಲ್ಲದೆ ಇರುವಂತಹ ಗ್ರಾಹಕರು ಅದನ್ನ ತಿನ್ನುವಂತಹ ಕೆಲಸ ಮಾಡ್ತಾರೆ. ನಿಜಕ್ಕೂ ಕೂಡ ಈ ಒಂದು ದಂಪತಿಗಳು ಮಾಡಿರುವಂತಹ ಈ ರೀತಿಯ ಕೃತ್ಯಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇವರಿಗೆ ತಕ್ಕ ಶಿಕ್ಷೆಯನ್ನ ಕೊಟ್ಟಿದ್ದಾರೆ. 1972ರ ಕಾಯ್ದೆ ಪ್ರಕಾರ, ಅರಣ್ಯ ಕಾಯ್ದೆ ಪ್ರಕಾರ ಏನು ಈ ಒಂದು ಕಾಗೆಯನ್ನ ಕೀಟ ಅಂತ ಹೇಳಿ ಗುರುತಿಸಿ, ಹಾಗೆ ಇದೊಂದು ವಿಷಕಾರಿ ಅಂತ ಕೂಡ ಹೇಳಿ ಅವರಿಗೆ ಯಾವುದೇ ರೀತಿಯಾದಂತಹ ಜೈಲು ಶಿಕ್ಷೆಯನ್ನ ವಿಧಿಸಿಲ್ಲ. ಅದರ ಬದಲಾಗಿ ಅವರಿಗೆ 5,000 ರೂಪಾಯಿಗಳಂತಹ ಒಂದು ಏನು ಜುಲ್ಮಾನೆಯನ್ನ ಹಾಕಿದ್ದಾರೆ. ಅಂತಂದ್ರೆ ಅವರಿಗೆ ಒಂದು ಪೆನಾಲ್ಟಿನ ಹಾಕಿದ್ದಾರೆ. ಅದರ ಜೊತೆಗೆ ಇವರು ಈ ರೀತಿಯಾದಂತಹ ಕೃತ್ಯವನ್ನ ಮುಂದೆ ಮಾಡಬಾರದು, ಇದಕ್ಕೆ ಅವರು ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಇದೆಯೋ, ಈಗಾಗಲೇ 5,000 ರೂಪಾಯಿ ಪೆನಾಲ್ಟಿನ ಹಾಕಿದಾರಲ್ಲ, ಆ ಒಂದು ಇದನ್ನ ಕೊಡ್ಬೇಕಾಗತ್ತೆ, ದಂಡವನ್ನ ಕಟ್ಟಬೇಕಾಗತ್ತೆ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ಹಾಗೆ ಇನ್ನೊಮ್ಮೆ ಅವರು ಆ ರೀತಿಯಾದಂತಹ ಕೆಲಸಗಳನ್ನ ಮಾಡಬಾರದು ಅಂತ ಹೇಳಿ ಕ್ರಮ ಕೈಗೊಂಡಿದ್ದಾರೆ. ಹಾಗೆ ರೆಸ್ಟೋರೆಂಟ್ಗಳು ಏನು ಇವರ ಮಾಂಸವನ್ನ ಖರೀದಿ ಮಾಡ್ತಾ ಇತ್ತು ಅವರುಗಳಿಗೂ ಕೂಡ ಇವರು ನೋಟಿಸ್ ಅನ್ನ ಕಳಿಸಿದ್ದಾರೆ. ಈ ರೀತಿಯಾದಂತಹ ಮಾಂಸದಿಂದ ಸಾರ್ವಜನಿಕರಿಗೆ ಆಹಾರವನ್ನು ತಯಾರಿಸಿ ಕೊಡಕೂಡದು ಅಂತ ಹೇಳಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಜನರ ಆರೋಗ್ಯದ ಜೊತೆಗೆ ಹಾಗೆ ಜನರ ನಂಬಿಕೆಯ ಜೊತೆಗೆ ಈ ರೀತಿಯಾದಂತಹ ಕೃತ್ಯವನ್ನ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ದುಡ್ಡು ದುಡಿಬೇಕು ಅನ್ನೋ ಕಾರಣಕ್ಕೆ ಜನ ಯಾವ ಮಟ್ಟಿಗೆ ಇಳಿತಾ ಇದ್ದಾರೆ. ಒಂದು ಜೀವ ಆಗಿರ್ಬೋದು, ಅವರ ನಂಬಿಕೆ ಆಗಿರ್ಬೋದು, ಅವುಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಧರ್ಮ, ನಂಬಿಕೆ, ಯಾಕಂದ್ರೆ ಈಗಿನ ಸಂದರ್ಭದಲ್ಲಿ ಮನುಷ್ಯರಿಗಿಟ್ಟಂತ ಪಿಂಡವನ್ನ ತಿನ್ನೋದಕ್ಕೆ ಕಾಗೆಗಳಿಲ್ಲ. ಅಂಥದ್ರಲ್ಲಿ ಕಾಗೆಯ ಮಾಂಸವನ್ನೇ ಬಿರಿಯಾನಿಯನ್ನಾಗಿ ಮಾಡಿ ಅದರ ಪಿಂಡವನ್ನೇ ಮನುಷ್ಯನಿಗೆ ತಿನ್ನಿಸುವಂತ ಕೆಲಸನ ಮಾಡ್ತಾ ಇದ್ರು ಈ ಒಂದು ದಂಪತಿಗಳು, ರಮೇಶ್ ಮತ್ತೆ ಬೂಚಮ್ಮ. ಇವರಿಗೆ ಈಗ ತಕ್ಕ ಶಿಕ್ಷೆ ಆಗಿದೆ. ಆದ್ರೆ ಮುಂದೆ ಈ ರೀತಿ ಮಾಡಬಾರ್ದು ಅಂತ ಹೇಳಿ ಕೂಡ ಅವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಹೆಚ್ಚಿನ ಇವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನೊಮ್ಮೆ ಇವರು ಈ ರೀತಿ ಮಾಡಬಾರ್ದು ಅಂತ ಹೇಳಿ ಕಡಾಖಂಡಿತವಾಗಿ ಇವರಿಗೆ ಪೊಲೀಸ್ ಅಧಿಕಾರಿಗಳು
ಹೇಳಿರ್ತಾರೆ. ನಿಜಕ್ಕೂ ಕೂಡ ಇದು ನಮಗೆ ಒಂದು ಬೇಜಾರಿನ ಸಂಗತಿ. ಯಾವ ನಂಬಿಕೆ ಇಟ್ಟು ನಾವು ಹೊರಗಡೆ ಹೋದಂಥ ಸಂದರ್ಭದಲ್ಲಿ, ದೂರದ ಊರುಗಳಿಗೆ ಹೋದಂಥ ಸಂದರ್ಭದಲ್ಲಿ ಆಹಾರವನ್ನು ಸೇವಿಸಬೇಕಾದ್ರೆ ಏನು ಮಾಡಬೇಕು? ನಿಜಕ್ಕೂ ನಮ್ಮ ಮನೆಯಿಂದ ನಾವೇ ಅಡುಗೆ ಮಾಡ್ಕೊಂಡು ಹೋಗಿ ಊಟ ಮಾಡೋದು ತುಂಬ ಉತ್ತಮ. ಇಲ್ಲಾಂದರೆ ಈ ರೀತಿಯಾದಂತಹ ಒಂದು ಬಲೆಗೆ ಬೀಳಬೇಕಾಗತ್ತೆ. ಗೊತ್ತಿಲ್ಲದೆ ಯಾವ್ಯಾವುದು ಪ್ರಾಣಿದು ಮಾಂಸವನ್ನು ತಿನ್ನಬೇಕಾಗುತ್ತೆ ನಾವು. ಆದಷ್ಟು ಹೊರಗಡೆ ನಾನ್ ವೆಜ್ನ ಅವಾಯ್ಡ್ ಮಾಡಿ ಅಂತ ಹೇಳಿ ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧ್ರುವತಾರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.